ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಟ ಸಾವಿತ್ರಿಯ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾರೆಲ್ಲ ಮಾಡಬೇಕು, ಯಾವ ಮರವನ್ನು ಪೂಜೆಯನ್ನು ಮಾಡಬೇಕು, ಆ ಮರ ಇವಾಗ ನಮಗೆ ವ್ರತಕ್ಕೆ ಬೇಕಾದಂಥ ಮರ ಇಲ್ಲ ಅಂದರೆ ನಾವು ಯಾವ ಮರಗಳನ್ನು ಪೂಜೆಯನ್ನು ಮಾಡಬಹುದು ಅನ್ನೋವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ. ಮತ್ತು ಈ ಒಂದು ವ್ರತ ಮಾಡೋದಕ್ಕೆ ನಮಗೆ ಏನೆಲ್ಲ ಒಂದು ಸಾಮಗ್ರಿಗಳನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಯಾವ ದಿನದಂದು ನಾವು ಈ ಒಂದು ವಟ ಸಾವಿತ್ರಿಯ ವ್ರತವನ್ನು ಮಾಡಬೇಕು, ಈ ಒಂದು ವ್ರತ ಯಾವಾಗಿನಿಂದ ಆರಂಭ ಆಯಿತು ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಟ ಅಂತಂದರೆ ಆಲದ ಮರ, ಸಾವಿತ್ರಿ ಅಂತಂದರೆ ಅವರು ನಮ್ಮ ಹಿಂದೂ ಒಂದು ಪತಿವ್ರತೆ ಅಂತ ಹೇಳಬಹುದು. ಅವರ ಒಂದು ಗಂಡನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಯಮನ ಜೊತೆಗೆ ಹೋರಾಡಿ ಅವರು ತನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಂಡವರು ಆ ಪತಿವ್ರತೆ ವಟ ಸಾವಿತ್ರಿ. ವಟ ಅಂತಂದರೆ ಆಲದ ಮರ ಮತ್ತು ಸಾವಿತ್ರಿ ಅಂತಂದರೆ ಆ ಒಂದು ಹೆಣ್ಣು ಮಗಳು. ಪ್ರತಿಯೊಬ್ಬ ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ತಮ್ಮ ಗಂಡನ ಒಂದು ದೀರ್ಘಾಯುಷ್ಯಗೋಸ್ಕರ ಮತ್ತು ಅವರು ಆರೋಗ್ಯವಾಗಿ ಅವರಿಗೆ ಆಯುಷ್ ಹೆಚ್ಚು, ಅಭಿವೃದ್ಧಿ, ಮನೆಯಲ್ಲೆಲ್ಲ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ದಾಂಪತ್ಯದಲ್ಲಿ ಒಳ್ಳೆಯ ಒಂದು ಬಾಂಧವ್ಯ ಬೆಳೀಲಿ ಮತ್ತು ಅವರಿಗೆ ಆಯುಸ್ಸು, ಯಾವ ರೋಗ ರುಜಿನಗಳು ಬರದೇ ಇರಲಿ ಅಂಥೇಳಿ ಮದುವೆ ಆಗಿರುವಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಈ ಒಂದು ಆಲದ ಮರಕ್ಕೆ ಈ ಒಂದು ಹುಣ್ಣಿಮೆ ಅಂತಂದರೆ ಇದಕ್ಕೆ ತುಂಬ ಹೆಸರುಗಳಿಂದ ಕರೀತಾರೆ. ಕಾರ್ ಹುಣ್ಣಿಮೆ ಅಂತ ಕರೀತಾರೆ, ಖಾರ ಹುಣ್ಣಿಮೆ ಅಂತೇಳಿ ಕೂಡ ಕರೀತಾರೆ, ಮತ್ತು ಈ ವಟ ಸಾವಿತ್ರಿ ಹುಣ್ಣಿಮೆ ಅಂತಲೂ ಕರೀತಾರೆ. ಇದಕ್ಕೆ ತುಂಬ ಮತ್ತು ಮಣ್ಣು ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆಗೆ ಕರೀತಾರೆ. ನಮ್ಮ ಕಡೆಗೆ ಈ ಒಂದು ಹುಣ್ಣಿಮೆಯನ್ನು ಖಾರ ಹುಣ್ಣಿಮೆ ಅಂಥೇಳಿ ಕರೀತಾರೆ. ಇವತ್ತಿನ ದಿವಸ ನಾವು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ನಾವು ಬಂದುಬಿಟ್ಟು ಒಬ್ಬಟ್ಟನ್ನು ಮಾಡಿ ಒಂದು ಎಲ್ಲಮ್ಮ ಇರ್ತಾರಲ್ವ, ಎಲ್ಲಮ್ಮನಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ನಮ್ಮ ಮನೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾಗಿ ಮಾಡ್ತಾರೆ. ಬನ್ನಿ ಇವಾಗ ಏನೇನೆಲ್ಲ ಒಂದು ವಟ ಸಾವಿತ್ರಿ ವ್ರತ ಮಾಡೋದಕ್ಕೆ ಯಾವ ಮರದಕ್ಕೆ ನಾವು ಹೋಗಿ ಪೂಜೆಯನ್ನು ಸಲ್ಲಿಸಬೇಕು. ಆಲದ ಮರ ಇಲ್ಲ ಅಂದರೆ ಮೊದಲಿಗೆ ನೀವು ಆಲದ ಮರ ಅಂತಂದರೆ ಇವಾಗ ನೋಡಿ ಊರು ಹತ್ತಿರಕ್ಕೆ ತುಂಬ ಕಡೆ ಆಲದ ಮರಗಳು ಇರ್ತದೆ. ಒಂದೊಂದು ಕಡೆಗೆ ಬಸ್ ಸ್ಟಾಪ್ ಹತ್ತಿರಕ್ಕೆ ಇರುತ್ತೆ, ದೇವಸ್ಥಾನಗಳಲ್ಲಿ ಇರುತ್ತೆ. ಮತ್ತು ತುಂಬ ಯಾವ್ಯಾವ ಮರ ಪೂಜೆಗೆ ಸೂಕ್ತ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ದೇವಸ್ಥಾನದಲ್ಲಿ ಇರುವಂಥದ್ದು ಮಾತ್ರನೇ ಸೂಕ್ತ. ಈ ಮಶಾಣದ ಪಕ್ಕದಲ್ಲಿ ಇರುವಂಥ ಆಲದ ಮರವನ್ನು ಖಂಡಿತವಾಗ್ಲೂ ಆರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರಲ್ಲಿ ಒಂದು ಪಿಸಾಸಿಗಳು ಕೂಡ ಅದರಲ್ಲಿ ವಾಸವಾಗಿರ್ತವೆ. ಮತ್ತು ಏನಂತಂದರೆ ಈ ಊರು ಪಂಚಾಯಿತಿ ಕಟ್ಟೆ ಹತ್ತಿರಕ್ಕೆ ಇರುವಂಥದ್ದನ್ನು ಕೂಡ ನೀವು ಅಲ್ಲಿ ಆರಿಸ್ಕೊಳ್ಳೋದಕ್ಕೆ ಹೋಗಬೇಡ. ಆದಷ್ಟು ಒಂದು ದೇವರ ಒಂದು ಪೂಜೆಗೆ ಸಂಬಂಧಪಡುವಂಥ ಒಂದು ಜಾಗವನ್ನು ಪ್ರತಿಯೊಂದು ಊರಿನ ಒಂದು ಹಿರಿಯರು ನಾಗರಕಟ್ಟೆ ಜೊತೆಯಲ್ಲಿ ಅರಳಿ ಮರ, ಆಲದ ಮರ, ಬೇವಿನ ಮರ ಈ ರೀತಿಯಾಗಿರುತ್ತೆ. ಆಲದ ಮರ ಇಲ್ಲ ಅಂದರೆ ಅರಳಿ ಮರಕ್ಕೂ ಸಹ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ. ಫಸ್ಟು ನಿಮಗೆ ಆಲದ ಮರ ಇಲ್ಲ ಅಂದ ಪಕ್ಷದಲ್ಲಿ ಅರಳಿ ಮರ ಇಲ್ಲ ಅಂದರೆ ಬೇವಿನ ಮರ ಅಲ್ಲಂದರೆ ಬಿಳೆ ಎಕ್ಕದ ಗಿಡ. ಕೆಲವೊಂದು ಭಾಗದಲ್ಲಿ ಇರೋದಿಲ್ಲ, ಅವರು ಒಂದು ಹಳ್ಳಿಗಳಲ್ಲಿ ಇರ್ತಾರೆ, ಈ ರೀತಿಯಾಗಿ ಇಲ್ಲ ಸಿಟಿನಲ್ಲಿ ಇರ್ತಾರೆ. ಈ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು. ಏನು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮಗೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂಥೇಳಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನಿಮಗೆ ಹಸೆ ದಾರ ಬೇಕು. ಹಸೆ ದಾರ ಅಂದರೆ 3 ಎಳೆಯ ಒಂದು ಉಂಡೆ ದಾರ ಬೇಕಾಗುತ್ತೆ ನೋಡಿ. ಇಲ್ಲಿ ಹೆಣ್ಮಕ್ಳು ಸುತ್ತಾ ಇದ್ದಾರಲ್ಲ, ಈ ರೀತಿಗೆ ಹೂ ಬೇಕು, ಅರಿಶಿನ, ಕುಂಕುಮ, 2 ದೀಪಗಳು ಬೇಕು, ಅರಿಶಿನ ಬೇಕು, ಹಸೆ ಹಾಲು ಮತ್ತು ನೀರು, ಅರಿಶಿನ, ಕುಂಕುಮ, ಬಳೆ ಮತ್ತು ತೆಂಗಿನಕಾಯಿ, ಎಲೆ ಅಡಿಕೆ, ತಾಂಬೂಲ ಮತ್ತು ಕಂಕಣ. ನೀವು ಹೂವಿನ ಕಂಕಣವಾದರೂ ಕಟ್ಕೊಳ್ಬಹುದು, ಅರಿಶಿನ ಕೊಂಬದ ಕಂಕಣವಾದರೂ ಕಟ್ಕೊಳ್ಬಹುದು. ವ್ರತ ಮಾಡುವಂಥವ್ರು ಕಂಪಲ್ಸರಿಯಾಗಿ ಕೈಗೆ ಕಂಕಣವನ್ನು ಕಟ್ಕೊಳ್ಳೇಬೇಕು. ನಿಮಗೆ ಉಪವಾಸ ಇರೋವಂಥವರಾದರೆ ಖಂಡಿತವಾಗ್ಲೂ ಉಪವಾಸ ಇದ್ದು ಸಂಜೆಗೆ ಊಟವನ್ನು ಮಾಡಬಹುದು. ಇಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂದರೆ ನೀವು ಬೆಳಗಿನ ಜಾವ ನಿಮಗೆ 5 ಗಂಟೆಯಿಂದ 10 ಗಂಟೆ ಒಳಗಡೆಗೆ ನೀವು ಆದಷ್ಟು ಪೂಜೆಯನ್ನು ಮುಗಿಸ್ಕೊಳ್ಳಿ. ಯಾಕಂದರೆ ನಾಗರ ಕಟ್ಟೆದಾಗಿರ್ಬೋದು, ಈ ಮರದ ಪೂಜೆಗಳನ್ನಾಗಿರಬಹುದು ಬೇಗನೆ ಮಾಡೋವಂಥದ್ದು, ತುಂಬ ಟೈಮ್ ಲೇಟಾಗಿ ಮಾಡಬಾರ್ದು. ಹಾಗಾಗಿ
ಇಷ್ಟೆಲ್ಲ ನೋಡಿ, ಗೆಜ್ಜೆ ವಸ್ತ್ರ ತೆಗೆದುಕೊಳ್ಳಿ, ಅಗರಬತ್ತಿ ತೆಗೆದುಕೊಳ್ಳಿ, ಮತ್ತು ಕಡಲೆ ಬೆಲ್ಲವಂತೂ ನೈವೇದ್ಯಕ್ಕೆ ಇರಲೇಬೇಕು. ನಿಮ್ಮ ಮನೆಯಲ್ಲಿ ಏನಾರ ನೀವು ಅಡುಗೆ ಮಾಡಿ ನೈವೇದ್ಯ ತೊಗೊಳ್ತೀವಿ ಅಂದರೆ ತೆಗೆದುಕೊಳ್ಬಹುದು. ಇವಾಗ ಸೀಸನಲ್ ಫ್ರೂಟ್ಸು ಮಾವಿನ ಆಗಿರೋದ್ರಿಂದ ಅದನ್ನು ಸಹ ನೀವು ತೆಗೆದುಕೊಳ್ಬಹುದು. ಈ ಒಂದು ಮರಕ್ಕೆ ಮೊದಲಿಗೆ ನೀವು ನೀರನ್ನು ಹಾಕಿ ಪ್ರೋಕ್ಷಣೆಯನ್ನು ಮಾಡಬೇಕು. ತದನಂತರದಲ್ಲಿ ಅಲ್ಲಿ ಬುಡವನ್ನು ಸ್ವಲ್ಪ ಕ್ಲೀನನ್ನು ಮಾಡಿಕೊಂಡು ನೀವು ಈ ಒಂದು 2 ವೀಳ್ಯದೆಲೆಯನ್ನು ಇಡಬೇಕು. ವೀಳ್ಯದೆಲೆ ಅಥವಾ ವೀಳ್ಯದೆಲೆ ಎತ್ಕೊಂಡು ಹೋಗಿಲ್ಲ ಅಂದರೆ ಆ ಆಲದ ಮರದ ಎಲೆಗಳನ್ನು ಸಹ ಇಟ್ಕೊಳ್ಬಹುದು. ಅರಳಿ ಮರಕ್ಕೆ ಹೋಗಿದೆ ಅರಳಿ ಮರ, ಬೇವಿನ ಮರಕ್ಕಾದರೆ ನೀವು ವೀಳ್ಯದೆಲೆನ ಇಟ್ಕೊಳ್ಬೇಕಾಗುತ್ತೆ. ಆ 2 ಎಲೆಗಳನ್ನು ಇಟ್ಟು ಅದರ ಮೇಲೆ ನೀವು ಅರಿಶಿಣದ ಒಂದು ಸಾವಿತ್ರಿಯನ್ನು ಮಾಡ್ಕೊಳ್ಬೇಕು. ಸಾವಿತ್ರಿಯನ್ನು ಮಾಡ್ಕೊಂಡು ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ ಎಲ್ಲವನ್ನು ಪೂಜೆಯನ್ನು ಮಾಡಬೇಕು. ಅದಕ್ಕೂ ಸಹ ಕಂಕಣವನ್ನು ಕಟ್ಟಬೇಕು. ಒಂದು ಅರಿಶಿಣ ಕೊಂಬವನ್ನು ತಾಳಿ ರೀತಿಯಲ್ಲಿ ಕಟ್ಟಬೇಕು. ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ನೀವು ಎತ್ಕೊಂಡು ಹೋಗಿರೋಂಥ ಹೂವನ್ನು ಎಲ್ಲ ಇಡಬೇಕು. ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸ್ಬೇಕು. ತದನಂತರದಲ್ಲಿ ನೀವು ಎತ್ಕೊಂಡು ಹೋಗಿರೋಂಥ ಈ ಹಸೆ ದಾರವನ್ನು 3 ಪ್ರದಕ್ಷಿಣೆ ಬಂದು ಆ ಗಂಟನ್ನು ಕಟ್ಕೊಳ್ಬೇಕು. ಅರಳಿ ಮರಕ್ಕೂ ಸಹ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು. ಬುಡಕ್ಕೆ ನೀರು, ಹಸೆ ಹಾಲನ್ನು ಸಹ ನೀವು ಆ ಬುಡಕ್ಕೆ ಹಾಕಬೇಕು. ತದನಂತರದಲ್ಲಿ ನೀವು ಅದಕ್ಕೂ ಅರಿಶಿಣ, ಕುಂಕುಮ, ಹೂವು, ನೈವೇದ್ಯ. ಯಾಕೆ ನಾವು ಈ ಒಂದು ಮರವನ್ನು ಪೂಜೆಯನ್ನು ಮಾಡಬೇಕಂದ್ರೆ, ಈ ಒಂದು ಮರದಲ್ಲಿ ತ್ರಿಮೂರ್ತಿಗಳ ವಾಸವಿದೆ. ಕೆಳಗಡೆ ಭಾಗದಲ್ಲಿ ಬ್ರಹ್ಮದೇವ, ಮಧ್ಯ ಭಾಗದಲ್ಲಿ ವಿಷ್ಣುವಿನ ವಾಸ, ಪೂರ ತುದಿಯ ಭಾಗದಲ್ಲಿ ಶಿವನ ಒಂದು ಇದೆ. ಹಾಗಾಗಿ ಈ ಮರ ತುಂಬ ಅಂದರೆ ತುಂಬ ಪೂಜೆಗೆ ಸೂಕ್ತ.